ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಒಂದು ಬ್ಯಾಕ್ಡ್ರಾಪ್ ಡೆಕೋರೇಷನ್ದು ಕಂಟಿನ್ಯೂಷನ್ ಬ್ಲಾಗ್ನ ಇದರಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಇಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಡ್ರಾಪ್ದು ಎಲ್ಲ ಹೇಗೆ ಮಾಡೋದು ಅಂತ ಹೇಳಿದ್ದೆ. ಬಟ್ ಇದು ಎಂಟ್ರೆನ್ಸ್ ಫ್ಲವರ್ಗಳೆಲ್ಲ ಅರೇಂಜ್ಮೆಂಟ್ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಲೀವ್ಸ್ ತೊಗೊಂಡು ಫಾರ್ಮ್ ಶೀಟ್ನ ಹಾಕ್ಕೊಂಡು ಲೀವ್ಸ್ನೆಲ್ಲ ಅದಕ್ಕೆ ಸ್ಟೆಪ್ಲರಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಿಮಗೆ ಇದು ಫ್ಲವರ್ಸ್ಗಳೆಲ್ಲ ನಿಮಗೆ ಆರ್ಟಿಫಿಷಿಯಲ್ ಫ್ಲವರೇ ಯೂಸ್ ಮಾಡ್ತಾ ಇರೋದು, ಡೆಕೋರೇಷನ್ಗೋಸ್ಕರ ಮಾತ್ರ. ಇದು ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಇರುತ್ತೆ. ಪಿಂಕ್ ಕಲರು ಫ್ಲವರ್ ಕೂಡ ಅವೈಲೇಬಲ್ ಇರುತ್ತೆ. 2 ಕಾಂಬಿನೇಷನಲ್ಲಿ ನಾನಿಲ್ಲಿ ಫ್ಲವರ್ನ ಅರೇಂಜ್ ಮಾಡಿದ್ದೀನಿ. ಒಂದು ಪಿಂಕ್ ಕಲರು, ಒಂದು ಸೂರ್ಯಕಾಂತಿ ಕಲರು ಆಗಿರುತ್ತೆ. ಇದಕ್ಕೆ ಟೂತ್ ಪಿಕ್ ಸಹಾಯದಿಂದ ನಮಗೆ ಹಿಂದ್ಗಡೆ ಏನು ಬರುತ್ತಲ್ಲ ಹೋಲ್ಗೆ ಹಾಕ್ಕೊಂಡು ನೀಟಾಗಿ ಹೀಗೆ ಮಾಡಿಕೊಂಡು ಒಂದು ಅಳತೆ ಥರ ಒಂದು ಸೆಕ್ಯೂರಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಒಂದು ಹಾಫ್ ಪೋರ್ಷನಷ್ಟು ಪಿಂಕ್ ತೊಗೊಂಡಿದ್ದೀನಿ, ಇನ್ನೊಂದು ಹಾಫ್ ಪೋರ್ಷನಷ್ಟು ನಾನು ಇಲ್ಲಿ ಸೂರ್ಯಕಾಂತಿ ಫ್ಲವರ್ ತೊಗೊಂಡಿದ್ದೀನಿ. ತುಂಬ ಯೂನಿಕ್ ಪ್ಯಾಟರ್ನಾಗಿ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ರೀತಿ ಟ್ರೈ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಯಾವ ರೀತಿ ಅರೇಂಜ್ ಮಾಡ್ತಾಯಿದ್ದೀನಿ ಅಂತ. ಲೀವ್ಸ್ಗಳು ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಮೇಲ್ಮುಖವಾಗಿ ಬರೋ ಥರ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಯೆಲ್ಲೋ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಬೀಡ್ಸು ಪರ್ಲ್ ಮತ್ತು ಒಂದು ರೋಸ್ ಬಡ್ಸ್ ಇರುತ್ತಲ್ಲ ಆ ಥರ ಎಲ್ಲ ಮಾಡಿಕೊಂಡು ಫೈನಲ್ ಲುಕ್ಕು ನಮ್ಮದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಈ ರೀತಿ ಬಂದಿದೆ. ಈ ಲೋಟಸ್ ಥೀಮಲ್ಲಿ ಮಾಡಿರೋ ಬ್ಯಾಕ್ ಡ್ರಾಪ್ ಡೆಕೋರೇಷನ್ನು ತುಂಬ ಚೆನ್ನಾಗಿದೆ. ತುಂಬ ಈಸಿಯಾಗೂ ಕೂಡ ಮಾಡ್ಬೋದು. ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ, ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವಿಡಿಯೋಗಳಾಗ್ದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದಾದಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮಗೆ ಫೇಸ್ ಡೆಕೋರೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಫೇಸ್ ಡೆಕೋರೇಷನ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಗಂಗೆ ಶಾಪಲ್ಲಿ ನಮಗೆ ಗ್ಲೂ ಗನ್ ಸಿಗುತ್ತೆ, ಈ ಥರ ಸ್ಟಿಕ್ ಇರುತ್ತೆ. ಅದನ್ನು ನಾವು ಸಾಫ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಮಾಡಿಕೊಂಡ್ರೆ ನಮಗೆ ಲಾಂಗ್ ಲಾಸ್ಟಿಂಗಾಗಿ ನಾವೇನೇ ಜ್ಯುವೆಲ್ರಿ ಅಟ್ಯಾಚ್ ಮಾಡಿದ್ರೂ ಕೂಡ ತುಂಬ ಹೊತ್ತು ಉಳ್ಕೊಳ್ಳುತ್ತೆ. ಇದೆಲ್ಲ ನಿಮಗೆ ಜ್ಯುವೆಲ್ರಿ ಎಲ್ಲ ಶಾಪ್ಗಳಲ್ಲೇ ಸಿಗುತ್ತೆ. ನಾನಿಲ್ಲಿ ಒಂದು 2 ಇಯರಿಂಗ್ಸು ರೆಡಿಗಿರೋದನ್ನ ತೊಗೊಂಡು ಅದಕ್ಕೆ ಸೇಮ್ ಗ್ಲೂ ಇದು ಗಮ್ ಇರುತ್ತಲ್ಲ ಇದನ್ನೆಲ್ಲ ಸಾಫ್ಟ್ ಮಾಡಿಕೊಂಡು ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಈಗ ಜ್ಯುವೆಲ್ರಿ ಏನು ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಾರ್ಮಲಾಗಿ ಈಗ ನೆಕ್ಲೆಸ್ ಟೈಪಲ್ಲೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳು ಬರ್ತಾ ಇರುತ್ತೆ. ಅದನ್ನು ನಾವು ನಾರ್ಮಲಾಗಿ ಸೈಜ್ಗಳೆಲ್ಲ ನೋಡಿಕೊಂಡು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ಕಟ್ಟಿಂಗ್ ಮಾಡಿಕೊಂಡು ನಾವು ರಿಪ್ಲೇಸ್ ಮಾಡ್ಕೊಬಿಡ್ಬೋದು ಎಲ್ಲಿಗೆ ಬೇಕು ಅಲ್ಲಿಗೆ. ಸ್ವಲ್ಪ ಗಮ್ನ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಗಮ್ ಹಾಕ್ಕೊಂಡ್ರೆ ನಮಗೆ ಈ ವರ್ಷ ನಾವು ಏನು ವರಮಹಾಲಕ್ಷ್ಮಿಗೆ ಹಾಕಿರ್ತೀವೋ ನೆಕ್ಸ್ಟ್ ವರ್ಷ ಅದು ಕೂಡ ನಾವೇ ತೆಗಿಬೇಕು ಅಷ್ಟು ಸ್ಟಿಕ್ಕಾಗಿ ಅದಕ್ಕೆ ಉಳ್ಕೊಂಬಿಡುತ್ತೆ. ನಾನು ಸ್ವಲ್ಪ ಫೇಸ್ಗೆ ಸ್ವಲ್ಪ ಯೆಲ್ಲೋ ಶೇಡಲ್ಲಿ ಲೈಟಾಗಿ ಒಂದು ಗ್ಲೋ ಬರೋ ಥರ ಒಂದು ಪೇಂಟಿಂಗ್ ಥರ ಮಾಡಿ ವಾಶ್ ಮಾಡಿದೆ ಅದು. ಸೊ ಅದಕ್ಕೋಸ್ಕರ ಫೇಸ್ ಸ್ವಲ್ಪ ಯೆಲ್ಲೋ ಶೇಡಲ್ಲಿ ಕಾಣ್ತಾ ಇದೆ. 2 ನಾನು ಇಲ್ಲಿ ನೆಕ್ಲೆಸ್ ತೊಗೊಂಡಿದ್ದೀನಿ. 2ನ ನೆಕ್ಲೆಸ್ ತೊಗೊಂಡು 2 ಅಳತೆಗೆ ಎಷ್ಟು ಬೇಕು ನಮಗೆ ಫೇಸ್ಗೆ ಮೇಲ್ಗಡೆಗೆ ಹಾಕೋದಕ್ಕೆ, ಕಿರೀಟಕ್ಕೆ ಹಾಕೋದಕ್ಕೆ ಆಗಿರ್ಬೋದು, ಸೈಡ್ಗೆ ಹಾಕೋಕ್ಕಾಗಿರ್ಬೋದು, ಎಷ್ಟೆಷ್ಟು ಅಳತೆ ಬೇಕು ಅಷ್ಟೆಷ್ಟು ಅಳತೆಯಲ್ಲಿ ಕಟ್ಟರಲ್ಲಿ ನಾರ್ಮಲಾಗಿ ಕಟ್ ಮಾಡ್ಕೊಬಿಡ್ಬೋದು. ನಮಗೆ ಈಸಿ ಆಗುತ್ತೆ. ತುಂಬ ಕಾಸ್ಟ್ಲಿದೆ ಹಾಕಬೇಕು ಅನ್ನೋದೇನಿಲ್ಲ, ಅದು ಅವ್ರವ್ರ ಚಾಯ್ಸು. ನಿಮ್ಗೆ ಯಾವ ಥರ ಜ್ಯುವೆಲ್ರಿ ಬೇಕು ಅಂದರೂ ಸಹ ಅದು ನಮಗೆ ಹಿಂದ್ಗಡೆ ಕೊಂಡಿ ಎಲ್ಲ ಕೊಟ್ಟಿರ್ತಾರೆ, ಅದನ್ನ ಅಳತೆ ನೋಡ್ಕೊಂಡು ಕಟ್ ಮಾಡಿಕೊಂಡು ನಾವೇ ರಿಪ್ಲೇಸ್ಮೆಂಟ್ ಮಾಡ್ಕೊಬಿಡ್ಬೋದು. ತುಂಬ ಈಸಿ ಆಗುತ್ತೆ. ಇದಕ್ಕೆಲ್ಲ ತುಂಬ ಸಾವಿರಾಂತರ ರೂಪಾಯಿ ಎಲ್ಲ ಕೊಟ್ಟು ಹಾಕ್ಸ್ಕೊಳ್ಳೋ ಬದಲು ಒಂದು ಸಿಂಪಲಾಗಿ ಒಂದು 1000 ರೂಪೀಸ್ ನಾವೇ ಖರ್ಚು ಮಾಡಿಕೊಂಡ್ರೆ ನಾವೇ ಸಿಂಪಲಾಗಿ ಹಾಕೊಂಬಿಡ್ಬೋದು. ಇದು ಸ್ಟೋನ್ಸ್ ಎಲ್ಲ ನಿಮಗೆ ನಾರ್ಮಲ್ ಶಾಪ್ಗಳಲ್ಲೇ ಸಿಗುತ್ತೆ. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಬರ್ತಿದ್ದಂಗೆ ಎಲ್ಲ ಶಾಪ್ಗಳಲ್ಲೂ ದೇವಿಗೆ ಬೇಕಾಗಿರೋ ಅಲಂಕಾರಕ್ಕೆ ಆಗಿರ್ಬೋದು, ಜ್ಯುವೆಲ್ರಿ, ಹೂಗಳಾಗಿರ್ಬೋದು, ಆರ್ಟಿಫಿಷಿಯಲ್ ಫ್ಲವರ್ಸ್ಗಳು ಎಲ್ಲ ಪ್ರತಿಯೊಂದು ಅವೈಲೇಬಲ್ ಸಿಗುತ್ತೆ. ಯಾವ್ದು ಇಲ್ಲ ಅನ್ನೋದೇ ಇಲ್ಲ, ಎಲ್ಲ ಶಾಪಲ್ಲೂ ಅವೈಲೇಬಲ್ ಇದ್ದೇ ಇರುತ್ತೆ. ನಿಮಗೆ ಚಾಯ್ಸ್ ತಕ್ಕನಾಗಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತೊಗೊಂಡು ನೀವು ನಿಮ್ಮನೇಲಿರೋ ಲಕ್ಷ್ಮಿ ಮುಖವಾಡಕ್ಕೆ ನಿಮ್ಮದೇ ಚಾಯ್ಸ್ ಆಗಿರುವಂತಹ ಜ್ಯುವೆಲ್ರಿಗಳನ್ನ ತೊಗೊಂಡು ನೀವೇ ನೀಟಾಗಿ ಅಲಂಕಾರ ಮಾಡಿಕೊಂಡ್ರೆ ನಾವು ಮಾಡಿಕೊಂಡಾಗ ಆಗೋವಂಥ ಖುಷಿ, ನಾವು ಡೆಕೋರೇಷನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆ ಖುಷಿಗಿಂತ ಬೇರೆ ಏನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗಂತೂ
ನಾವು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾಯಿರ್ತಾರೆ, ಲಕ್ಷ್ಮಿಗೆ ಅಲಂಕಾರ ಮಾಡ್ತಾಯಿರ್ತಾರೆ. ನಾವು ತುಂಬ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲೆಲ್ಲ ಪ್ರತಿಯೊಂದರಲ್ಲೂ ನೋಡ್ತಾನೆ ಇರ್ತೀವಿ. ಆ ರೀತಿ ಮಾಡಬೇಕು, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡೋ ಬದಲು ನಾವೇ ಓನಾಗಿ ಒಂದು ಕ್ರಿಯೇಟಿವಿಟಿಯಾಗಿ ಮಾಡಿಕೊಂಡ್ರೆ ಅದಕ್ಕೆ ಸಿಗೋವಂಥ ಮಣ್ಣನೇ ಬೇರೆ ಇರುತ್ತೆ ಅಲ್ವಾ. ಫೈನಲಾಗಿ ನಮ್ಮ ಮನೆ ಲಕ್ಷ್ಮಿ ನೋಡಿ ಎಷ್ಟು ಮುದ್ದಾಗಿ ರೆಡಿಯಾಗಿದೆ ಅಲ್ವಾ, ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ. ಸೊ ಇವಾಗ ಕಂಪ್ಲೀಟ್ ಆಯಿತು, ನಮ್ಮದು ಲಕ್ಷ್ಮಿ ಮುಖವಾಡ ಕಂಪ್ಲೀಟ್ ಆಗುತ್ತೆ. ಇದನ್ನು ನೆಕ್ಸ್ಟ್ ವರ್ಷ ಅವರೆಗೂ ಹಾಗೆ ಬಿಟ್ಬಿಟ್ಟಿರ್ತೀನಿ, ನಾನೇನು ಅದನ್ನೆಲ್ಲ ಏನು ತೆಗಿಯೋಕ್ಕೆ ಹೋಗಲ್ಲ. ಇದೆಲ್ಲ ಆದಮೇಲೆ ನೋಡಿ ಈ ಥರ ಕಾಣ್ತಾ ಇದೆ ನಮ್ಮ ಮನೆ ಲಕ್ಷ್ಮಿ. ಸೊ ಇದಕ್ಕೊಂದು ಎಕ್ಸ್ಟ್ರಾ ಆ್ಯಡ್ ಮಾಡೋಣ. ಇವಾಗೆಲ್ಲ ಟ್ರೆಂಡಿಂಗ್ ಆಗಿದೆ ಅಲ್ವಾ ಇದು ರಿಂಗ್ ಬಂದನ್ನ ತೊಗೊಂಡಿದ್ದೀನಿ. ಬಟ್ ಇದ್ರ ಮೇಲ್ಗಡೆ ಹಾಕೋದು ನನಗೆ ಸಿಕ್ಕಲಿಲ್ಲ ಪ್ರೆಸೆಂಟು. ಆವಾಗ ಏನು ಮಾಡಿದೆ, ಇದಕ್ಕೊಂದು ಸ್ವಲ್ಪ ಬೇರೆ ಡಿಸೈನು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನು ಈ ಥರ ರಿಂಗ್ ಇರುತ್ತಲ್ಲ, ರಿಂಗಿಗೆ ಇಲ್ಲಿ ಹಿಂದ್ಗಡೆ ದಾರ ಕೊಟ್ಟಿರ್ತೀನಿ, ದಾರನ ಟ್ಯಾಗ್ ಮಾಡಿದ್ದೀನಿ ಎರಡು ಕಡೆನೂ. ಸ್ವಲ್ಪ ದೊಡ್ಡ ದಾರನ ಟ್ಯಾಗ್ ಮಾಡಿಕೊಂಡು ಒಂದು ಸಿಂಗಲ್ ದಾರಕ್ಕೆ ಇದನ್ನ ನಾಟ್ ಮಾಡ್ಕೊಂಡಿದ್ದೀನಿ. ಈಸಿ ಆಗುತ್ತೆ, ಇದು ಗಮ್ಮಲೆಲ್ಲ ಅಂಟಲ್ಲ ಅಷ್ಟು ಸುಲಭವಾಗಿ. ಇಲ್ಲಾಂದರೆ ನೀವು ವೈರಲ್ಲಿ, ಇಲ್ಲಾಂದರೆ ಸಣ್ಣಗಿರೋ ಕಂಬಿ ಬರುತ್ತಲ್ಲ, ಕಂಬಿಲೂ ಸಹ ನುಲ್ಕೊಂಬಿಡ್ಬೋದು. ಆವಾಗ ನಿಮಗೆ ಹೊರಗಡೆ ಕಾಣೋದಿಲ್ಲ, ಟ್ರಾನ್ಸ್ಪರೆಂಟಾಗಿರುತ್ತೆ. ಆವಾಗ ನೀಟಾಗೂ ಕೂಡ ಕೂತ್ಕೊಳ್ಳುತ್ತೆ, ಕಂಬಿಲೂ ಕೂಡ ನುಲ್ಕೊಬಿಡ್ಬೋದು. ಈ ಫ್ರಂಟಲ್ಲಿ ಸ್ವಲ್ಪ ಅದು ಗ್ರಿಪ್ ಆಗಬೇಕು ಅಂತ ನಾನು ಫ್ರಂಟ್ಗೂ ಸಹ ಒಂದು ಥ್ರೆಡ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬೇಕು, ಕಾಣಬಾರ್ದು ಅಂತ ಅಂದರೆ ನಾನು ಆವಾಗಲೇ ಹೇಳಿದಾಗೆ ಕಂಬಿಲಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡ್ ಕಲರ್ ಶೇಡಲ್ಲಿರೋ ಕಂಬಿನ ತೊಗೊಂಡು ಟ್ಯಾಗ್ ಮಾಡ್ಬೋದು. ನಾನಿಲ್ಲಿ ಏನು ಮಾಡಿದ್ದೀನಿ, ಗೋಲ್ಡು ನನಗೆ ಅದು ಪ್ರೆಸೆಂಟ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಗೋಲ್ಡ್ ಥ್ರೆಡ್ ಇರುತ್ತಲ್ವ, ಲೇಸ್, ನಾರ್ಮಲ್ ಲೇಸು, ಅದರಲ್ಲಿ ಇದನ್ನ ಟ್ಯಾಗ್ ಮಾಡಿಕೊಂಡು ಇದನ್ನು ಕವರ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಫೈನಲ್ ಲುಕ್ ಇದಾಯಿತು. ಬಟ್ ಇದಾದಮೇಲೆ ಸ್ವಲ್ಪ ಬೇರೆ ಯುನಿಕ್ಕಾಗಿ ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಒಂದು ನಾರ್ಮಲಾಗಿ ಈಗ ಫಂಕ್ಷನ್ಗಳಲ್ಲೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಇದನ್ನೊಂದನ್ನು ತರಿಸ್ಕೊಂಡಿದ್ದೆ. ಇದಕ್ಕೆ ಹಾಕಿದರೆ ಯಾವ ರೀತಿ ಬರುತ್ತೆ ಅನ್ನೋದು ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ, ಬ್ಲ್ಯಾಕೇ ಯಾಕೆ ಹಾಕಬೇಕು ಅಂತ ಇದನ್ನು ಟ್ರೈ ಮಾಡಿರೋದು ನಾನು. ಇದೆಲ್ಲ ಆದಮೇಲೆ ಇದನ್ನು ನಾನು ನಾರ್ಮಲಾಗಿ ಗ್ಲೂ ಗನ್ನಲ್ಲೇ ನಾವು ಅದನ್ನು